ಹೆಣ್ಮಕ್ಳಿಗೋಸ್ಕರ ಮಾಡಿರೋ ಫಿಲಮ್ ಸಖತ್ತಾಗೈತೆ. ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು, ಸಖತ್ತೈತೆ ಫಿಲಮ್. ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಬಡ ಹೆಣ್ಮಕ್ಳಿಗೆ ಏನು ಶೋಷಣೆ ಆಗ್ತಾ ಇದೆ, ಏನು ಅನ್ಯಾಯ ಆಗ್ತಿದೆ ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಸಂದೇಶ್ ಅಣ್ಣನ ಸಾಧನೆ ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಜೈ ಭೀಮ್. ಜೈ ಭೀಮ್. ಮೂವಿ ಸೂಪರ್ ಆಗಿದೆ. ಕಾಲೇಜ್ ಮಕ್ಕಳೆಲ್ಲ ನೋಡ್ಬೇಕಾದ ಮೂವಿ ಸೂಪರ್ ಆಗಿದೆ. ಯುವ ನಾಯಕರಾದಂಥ ಸಂದೇಶ್ ಅವರು ಕೋಲಾರ ಜಿಲ್ಲೆಯವರು ಭಾಳ ಚೆನ್ನಾಗಿ ರೂಲ್ಸ್ ಫಿಲಮ್ ಮಾಡಿದ್ದಾರೆ. ಸೊ ಅದು ನಮ್ಮ ಅಲ್ಪಸಂಖ್ಯಾತರು, ಹಿಂದುಳಿದವರು ಹೆಚ್ಚು ಜನ ನೋಡಬೇಕು. ಮೇಲ್ಜಾತಿಯವರಂತೂ ನೋಡಿದ್ರೆ ಅವ್ರಿಗೆ ಮನವರಿಕೆ ಆಗುತ್ತೆ. ಈ ಸಮುದಾಯನ ಕೆಳಮಟ್ಟದಲ್ಲಿ ನೋಡಬಾರ್ದು ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ ಅಂತ ಹೇಳ್ತಾ ಮೂವಿ ತುಂಬ ಚೆನ್ನಾಗಿದೆ. ಹಿಂದಿನಿಂದನೂ ನಮ್ಮ ಜನಾಂಗನ ಎಷ್ಟು ಶೋಷಣೆ ಮಾಡಿದ್ರು, ನಮ್ಮ ಹೆಣ್ಮಕ್ಳನ್ನ ಯಾವ ಥರ ಬಳಸ್ಕೊತಾ ಇದ್ರು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇಂಥ ಸಿನಿಮಾಗಳು ಬರಬೇಕು. ನಮ್ಮ ಮಹಿಳೆಯರಿಗೆ ಮತ್ತು ಅಲ್ಲದೆ ಎಲ್ಲ ಜನಾಂಗನೂ ಕೂಡ ಈ ಒಂದು ಸಿನಿಮಾನ ನೋಡಿ ಸಿನಿಮಾನ ಹಾರೈಸಬೇಕು. ಯುವಕರು ಮುಂದೆ ಬರಬೇಕು. ಇಂಥ ಒಂದು ಸಂಘಟನೆಗಳು, ಹೋರಾಟಗಳಲ್ಲಿ ತೊಡಕೊಳ್ಳಬೇಕು. ದ ರೂಲರ್ಸ್ ಚಿತ್ರನ ದಯಮಾಡಿ ಎಲ್ಲರೂ ಹಳ್ಳಿ ಕಡೆಯಿಂದ ನಮ್ಮ ಏನು ಹಿಂದುಳಿದ ವರ್ಗ ಇದೆ ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು. ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಅನುಯಾಯಿಗಳು ವೈಟ್ ಶರ್ಟ್ ಹಾಕ್ಕೊಂಡು ಸೀಸನಿಗೆ ತಕ್ಕನಾಗಿ ಹೋರಾಟ ಮಾಡ್ತಾರಲ್ಲ, ಆ ಅನುಯಾಯಿಗಳು ಫಸ್ಟ್ ಬಂದು ನೋಡಬೇಕು ಅಂತ ಹೇಳ್ತಾ ಈ ಫಿಲ್ಮ್ ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾದ ಹೋರಾಟ, ನಿಜವಾದ ಹೋರಾಟನ ಸಂದೇಶ್ ಅವ್ರು ಮಾಡಿದ್ದಾರೆ. ಈ ಹೋರಾಟನ ಎಲ್ಲರೂ ಮಾಡಬೇಕು. ನಕಲಿ ಹೋರಾಟಗಾರರಿದ್ದಾರೆ, ದಲಿತರಲ್ಲೇ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಕಲಿ ಹೋರಾಟನ ಮಾಡ್ತಾರೆ. ನಿಜವಾದ ಹೋರಾಟಗಾರರು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀನಿ. ಜೈ ಭೀಮ್. ಸಂದೇಶರಿಗೆ ಶುಭಾಶಯಗಳು. ಏಕೆಂದರೆ ದಿ ರೂಲರ್ಸು ಎಲ್ಲರಿಗೂ ಸಂದೇಶ ಕೊಡುತ್ತೆ. ದಯವಿಟ್ಟು ಅದರೂ ವಿದ್ಯಾರ್ಥಿಗಳು ಅಂದರೆ ಕಾಲೇಜ್ ವಿದ್ಯಾರ್ಥಿಗಳು ನೋಡಬೇಕಾದಂಥ ಚಿತ್ರ ಇದು. ದಯವಿಟ್ಟು ಎಲ್ಲ ನಮ್ಮ ಭಾರತೀಯರಾಗಲಿ ಯಾರೇ ಆಗಲಿ ನೋಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಜೈ ಭೀಮ್. ನಮ್ಮ ಸಂದೇಶಣ್ಣ ನಮ್ಮ ಈ ಸಮಾಜಕ್ಕೆ ಮತ್ತು ಎಲ್ಲ ಸಮಾಜಕ್ಕೆ ಮತ್ತು ಹೆಣ್ಣು ಗಂಡಿಗೆ ಎಲ್ಲ ದೊಡ್ಡಕ್ಕೆ ಹೋರಾಟ ಮಾಡಿ ಒಳ್ಳೆ ಫಿಲಮ್ ತೆಗೆದ್ರೆ ಎಲ್ಲ ಶೋಷಿತ ಸಮುದಾಯದವರು ಎಲ್ಲ ಸಮಾಜದವರು ನೋಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಯಾಕೆ ನಾವು SC ST ಹೆಣ್ಮಕ್ಳಿಗೆ ಹೇಳ್ಬೇಕಪ್ಪ ಅಂದರೆ ಇದನ್ನ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಹೆಚ್ಚು ಜಾಗೃತರಾಗಬೇಕು ಅಂತಂದರೆ ಈ ಮೂವಿ ನೋಡಬೇಕು. ಯಾಕೆಂದರೆ ನಾವು ಎಲ್ಲ ಕಡೆ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಮೂವಿ ತುಂಬ ಒಳ್ಳೆ ಗುಡ್ ಮೆಸೇಜ್ ಕೊಟ್ಟಿರೋದ್ರಿಂದ ನಾವೀಗ ಏನು ಮಾಡ್ತೀವಪ್ಪ ಅಂದರೆ ಹಾಸ್ಟೆಲ್ಗೆ ನಾವೇ ಹೋಗ್ತೀನಿ. ನಾನು ಹೋಗಿ ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀನಿ. ನಾನು ಫಸ್ಟು ದ ರೂಲರ್ಸ್ ಮೂವಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಹೆಣ್ಮಕ್ಳು ಹೇಳೋಕ್ಕಾಗಲ್ಲ, ತಿಳ್ಕೊಳ್ಳೋರು ಈ ಮೂವಿ ನೋಡಿ ತಿಳ್ಕೊತಾರೆ. ಯಾಕೆಂದರೆ ಏನೋ ಆಗ್ತಾಯಿದೆ ಈ ದೇಶದಲ್ಲಿ, ಯಾಕೆ ಯಾವ ಥರ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ SC ST ಹೆಣ್ಮಕ್ಳು ಅನ್ನೋದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಹಾಗಾಗಿ ಈ ಮೂವಿನ ಎಲ್ಲರೂ ನೋಡಬೇಕು, ಗಂಡು ಮಕ್ಕಳು ನೋಡಬೇಕು ಮತ್ತು ಬೇರೆಯವರು ಮೇಲ್ಜಾತಿಯರು ಇದು ನೋಡಬೇಕು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಒಳ್ಳೆ ಮೆಸೇಜ್ ಇದೆ. ಈ ಮೆಸೇಜು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಸೇಫ್ ಆಗಿರಬೇಕಾದ್ರೆ ಈ ಮೂವಿ ನೋಡಬೇಕು. ಜೈ ಭೀಮ್. ಸಾಮಾಜಿಕ ಕಳಕಳಿ ಇಟ್ಕೊಂಡು ತೆಗೆದಿರೋಂಥ ಒಂದು ಒಳ್ಳೆ ಸಿನಿಮಾ. ಆ ಸಮುದಾಯ ಈ ಸಮುದಾಯ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹ ನೋಡಿ ತನ್ನ ಜವಾಬ್ದಾರಿ ಏನು, ತನ್ನ ಕರ್ತವ್ಯ ಏನು, ನಮ್ಮ ಮನೆಗೆ ನಾನು ಎಷ್ಟು ರೀತಿಯ ಗೌರವವನ್ನು ತರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಸಂದೇಶ್ ಅಣ್ಣವರ ಒಂದು ನಾಯಕತ್ವದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮೂಡಿ ಬಂದಿದೆ. ಈ ಇಡೀ ಸಮಾಜದ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹ ನೋಡಿ ತನ್ನ ಜೀವನ ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಜೈ ಭೀಮ್. ಈ ಮೂವಿ ಬೆಸ್ಟ್ ಮೂವಿ. ಮತ್ತು ಇವತ್ತು ದಾರಿ ಹೆಂಗೆ ತಪ್ಪಿದ್ದಾರೆ ಹೆಣ್ಮಕ್ಳು, ಮೇಯ್ನ್ ಹೆಣ್ಮಕ್ಳು ನೋಡೋಂಥ ಸಿನಿಮಾ. ಮತ್ತು ಪ್ರತಿಯೊಂದು ಮನೆಗೂ ತಲುಪೋಂಥ ಮೂವಿ ಆಗಿದೆ. ದಯಮಾಡಿ ಎಲ್ಲ ಹೆಣ್ಮಕ್ಳು ನೋಡಬೇಕು ಮತ್ತು ಇದಕ್ಕೆ ಸಪೋರ್ಟ್ ಮಾಡಬೇಕು. ಮೂವಿ ನೋಡಿದವರು ಬೇರೆಯವ್ರಿಗೆ ಇನ್ನೊಂದ್ಸಲಿ ಹೇಳೋಂಥ ಮೂವಿ ಇದು.